ಹೊನಲು ಬೆಳಕಿನ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಕೊರಟಗೆರೆಯಲ್ಲಿ ಆಯೋಜನೆಗೆ ಸಕಲ ಸಿದ್ಧತೆ. ಇದೇ ತಿಂಗಳ 4ರಿಂದ 6ರವರೆಗೆ ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯ ನಡೆಯಲಿದೆ. ರಾಜ್ಯದ 24 ಪ್ರತಿಷ್ಠಿತ ತಂಡಗಳು ಭಾಗವಹಿಸಲಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ನಂದೀಶ್ ನರಸಿಂಹಪ್ಪ ರಾಜೀವ್ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮ್ಯಾನ್ ಆಫ್ ದ ಮ್ಯಾಚ್ಗೆ ಟಿವಿಎಸ್ ಬೈಕ್ ಬಹುಮಾನವಾಗಿ ನೀಡಲಾಗುವುದು. ಕೊರಟಗೆರೆಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ವಿಶೇಷ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೊರಟಗೆರೆಯ 2 ತಂಡಗಳು ಭಾಗವಹಿಸಲಿದ್ದು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಈ ಟೂರ್ನಿಮೆಂಟ್ ಅನ್ನು ಆಯೋಜಿಸಲಾಗಿದೆ ಎಂದು ಪಟ್ಟಣದ ಪಂಚಾಯಿತಿ ಸದಸ್ಯ ನಂದೀಶ್ ನರಸಿಂಹಪ್ಪ ಹೇಳಿದ್ದಾರೆ. ಹಾಸನ, ತುಮಕೂರು, ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ರಾಜ್ಯ ಮಟ್ಟದ ತಂಡಗಳು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತವೆ. ಈ ಟೂರ್ನಿಮೆಂಟ್ನ ಪ್ರಥಮ ಬಹುಮಾನ 2,22,222, ದ್ವಿತೀಯ ಬಹುಮಾನ 1,11,111 ರೂಪಾಯಿ ಹಾಗೂ ತೃತೀಯ ಬಹುಮಾನ 4ನೇ ಬಹುಮಾನ ನೀಡಲಾಗುವುದು. 6 ಓವರ್ ಪ್ರತಿ ಪಂದ್ಯಕ್ಕೆ ಸೀಮಿತವಾಗಿರುತ್ತದೆ. ಸೆಮಿಫೈನಲ್ನಲ್ಲಿ ಸಮಯ ಇದ್ದರೆ 7 ಓವರ್ಗಳಲ್ಲಿ ಪಂದ್ಯ ನಡೆಯಲಿದೆ. ನಾವು ಸರಳವಾಗಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯ ಆಯೋಜಿಸಲು ಮುಂದಾದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯ ಆಯೋಜಿಸಲು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅವರ ಮಾತಿನಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಪ್ರಯುಕ್ತ ಈ ಪಂದ್ಯಾವಳಿ ಆಯೋಜನೆ ಮಾಡಿದ್ದೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಿಕೆರೆ ಶಂಕರ್ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಬೈರೇಶ್, ಶಿವು, ರಘುವೀರ್, ದೀಪಕ್, ಕಿರಣ್, ರಂಜು, ಅಭಿ, ಭರತ್, ಹರೀಶ್, ರಾಕೇಶ್ ಸೇರಿದಂತೆ ಇನ್ನಿತರರು ಇದ್ದರು. ತುಮಕೂರು ಜಿಲ್ಲೆಯಲ್ಲೇ ಈ ತರ ಟೂರ್ನಮೆಂಟ್ ಎಲ್ಲೂ ಕೂಡ ನಡೆಸಿರಲ್ಲ. ಅಂತ ಒಂದು ಕೊರಟಗೆರೆಯಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಟೆನ್ನಿಸ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜನೆ ಮಾಡೋದಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಶೀರ್ವಾದದಿಂದ ಏನಿಗೆ ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಅಲ್ಲಂಟಿನಲ್ಲಿ ಕ್ರಿಕೆಟ್ ಮಾಡಿದ್ರು ಮತ್ತೆ ಕಬಡ್ಡಿ ಮಾಡಿ ಯಶಸ್ವಿಯಾಗಿ ಕಬಡ್ಡಿಯನ್ನು ಕೂಡ ಮುಗಿಸಿದ್ರು. ನಾವು ತಾಲೂಕು ಮಟ್ಟದಲ್ಲಿರುವಂತ ಎಲ್ಲರೂ ಕೂಡ ರಾಜ್ಯ ಮಟ್ಟದಲ್ಲಿ ಮಾಡಿ ಒಳ್ಳೆಯ ರೀತಿಯಲ್ಲಿ ಒಂದು ಹುಡುಗರ ಮುಗಿಸುವಂತ ಕಾರ್ಯಕ್ರಮ ಆಗಬೇಕು ರಾಜ್ಯದಲ್ಲಿ ಅಂತ ಹೇಳಿ ಯುವಕರಿಗೆ ಪ್ರದರ್ಶಿಸಿದಂತ ಯಾವುದೇ ಆಟ ಓದಿದ್ರೆ ಕ್ರಿಕೆಟ್ಗೆ ಪ್ರೇರಣೆ ನೀಡತಕ್ಕಂಥ ನಮ್ಮ ಶಾಸಕರು ಯುವಕರಿಗೆ ಸ್ಫೂರ್ತಿ. ಅಭಿವೃದ್ಧಿ ನಿಟ್ಟಿನಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡೋದ್ರಲ್ಲಿ ಕ್ರೀಡಾ ಚಟುವಟಿಕೆಗಳು ಕೂಡ ತುಂಬಾ ಆಸಕ್ತಿ ಹೊಂದಿರತಕ್ಕಂಥ ಶಾಸಕರು ಯಾರಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಲಿಂಪಿಕ್ಸ್ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವರು ಸುಮಾರು ಯಾವುದೇ ಒಂದು ಸ್ಪೋರ್ಟ್ಸ್ ಮಾಡಿರೋದ್ರೆ ಸಾಮಾನ್ಯವಾಗಿ ಸುಮಾರು ಕಾಲದಿಂದ ಯಾವಾಗಲೂ ಜವಾಬ್ದಾರಿ ಎಲ್ಲ ನಾಯಕರು ಜವಾಬ್ದಾರಬೇಕು ಅಂತ ಹೇಳಿ ಈ ಒಂದು ಕ್ರಿಕೆಟ್ ಮಾದರಿ ಹೇಳಿದ್ದಾರೆ. ಎಲ್ಲ ಸಂಪೂರ್ಣವಾದ ವಿವರಗಳನ್ನ ನಮ್ಮ ನಿಮಿಷಗಳಲ್ಲಿ ಬಂದರೆ ಬೇಕಾಗಿಲ್ಲ ಅನ್ಕೊಂತೀನಿ. ಏನಿಲ್ಲ ವಿಶೇಷ ಅಂದರೆ ಮ್ಯಾನ್ ಆಫ್ ದಿ ಸೀರೀಸ್ ಕೂಡ ಒಂದು ಟಿವಿಎಸ್ ಬೈಕ್ ಹಾಕಿದ್ದೀವಿ. ಮತ್ತೆ ಒಳ್ಳೆ ಮೊದಲನೇ ಬಹುಮಾನ, ಮತ್ತೆ 2ನೇ ಬಹುಮಾನ, 3, 4ನೇ ಬಹುಮಾನಗಳನ್ನ ಏನೊಂದು ಟ್ರೋಫಿಗಳು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆ ದೊಡ್ಡ ಟ್ರೋಫಿಗಳನ್ನ ಮುಖಾಂತರ ಈ ಟೂರ್ನಿಗೆ ಒಂದು ಮೆಡಲ್ನ ತಂದಿದ್ದಾರೆ. ಮತ್ತೆ ಪ್ರಥಮ ಬಹುಮಾನ 2,22,222 ರೂಪಾಯಿ, ಮತ್ತೆ ಮೊದಲನೇ 2ನೇ ಬಹುಮಾನ 1,11,112 ರೂಪಾಯಿ. ಇವೆರಡೂ ಪ್ರದರ್ಶನ ಮತ್ತೆ ಎಲ್ಲ ಏಪ್ರಿಲ್ 4, 5 ಮತ್ತು 6ನೇ ತಾರೀಕು ಈ ಟೂರ್ನಿ ನಡೀತಾ ಇರುತ್ತೆ. ಕೊರಟಗೆರೆ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಟೂರ್ನಿ ನಡೆಯುತ್ತೆ. ಕೊರಟಗೆರೆ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ 3 ದಿನ ಕೂಡ ಹೊನಲು ಬೆಳಕಿನಲ್ಲಿ ಈ ಟೂರ್ನಿ ನಡೆಯುತ್ತೆ. ಈ ಟೂರ್ನಿಯ ರೂಪುರೇಷೆಗಳನ್ನ ನಮ್ಮ ಟೀಮ್ ಮತ್ತು ಯುವ ಕಾಂಗ್ರೆಸ್ ಎಲ್ಲ ಸದಸ್ಯರು ಸಿದ್ಧಪಡಿಸಿರ್ತಾರೆ. ಟೂರ್ನಿಯ ಮೊದಲನೇ ದಿನ ಮಧ್ಯಾಹ್ನದ ನಂತರ ಟೂರ್ನಿ ಸ್ಟಾರ್ಟ್ ಆಗುತ್ತೆ. ಟೂರ್ನಿಯ 2ನೇ ದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12ರವರೆಗೂ ಟೂರ್ನಿ ನಡೆಯುತ್ತೆ. ಟೂರ್ನಿಯ 3ನೇ ದಿನ ಬೆಳಗ್ಗೆ 8 ಗಂಟೆಯಿಂದ ಕ್ವಾರ್ಟರ್ ಫೈನಲ್ಸ್ ಮತ್ತು ಸೆಮಿಫೈನಲ್ಸ್
ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ನಡೆಯುತ್ತೆ ಶ್ರೀರಂಗಪಟ್ಟಣ ದಿನ. ಈ ದಿನ ಸಂಜೆ ಸುಮಾರು ಒಂದು 6 ಗಂಟೆಗೆ ಮಾನ್ಯ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರು ಈ ಒಂದು ಟೂರ್ನಿಯ ಮುಖ್ಯ ಅತಿಥಿಗಳಾಗಿ ಘನ ಉಪಸ್ಥಿತಿಯನ್ನ ಹೊರಲಿದ್ದಾರೆ. ಹಾಗೆ ಈ ಟೂರ್ನಿಯಲ್ಲಿ ರಾಜ್ಯದ ಪ್ರತಿಷ್ಠಿತ 24 ತಂಡಗಳು ಭಾಗವಹಿಸ್ತವೆ. ಎಲ್ಲ ರಾಜ್ಯದ ಯಾವ ರೆಪ್ಯೂಟೆಡ್ ಟೀಮ್ಸ್ ಇದಾವೆ ಮತ್ತು ರೆಪ್ಯೂಟೆಡ್ ಪ್ಲೇಯರ್ಸ್ ಇದಾವೆ, ಎಲ್ಲರೂ ಕೂಡ ಆಸಕ್ತಿ ವಹಿಸಿ ಕೊರಟಗೆರೆ ಗ್ರೌಂಡ್ನಲ್ಲಿ ಆಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಮತ್ತು ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬರ ಹೆಸರಿನಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಆಟಗಾರರು ಕೂಡ ರಾಜ್ಯದ 24 ಪ್ರತಿಷ್ಠಿತ ತಂಡಗಳು ಭಾಗವಹಿಸುತ್ತವೆ. ಈ ಟೂರ್ನಿಯಲ್ಲಿ ಕೊರಟಗೆರೆ ತಂಡಗಳಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಮಾರ್ಚ್ 16ನೇ ತಾರೀಕು ಒಂದು ಪ್ರಿಲಿಮಿನರಿ ಟೂರ್ನಮೆಂಟ್ ಅನ್ನು ಮಾಡಿರ್ತೇವೆ. ಅಲ್ಲಿ ಗೆದ್ದಂತಹ ತಂಡಗಳಿಗೆ 2 ತಂಡಗಳಿಗೆ ವಿನ್ನರ್ಸ್ ಮತ್ತು ರನ್ನರ್ ಅಪ್ ತಂಡಗಳಿಗೆ ನೇರವಾಗಿ ಈ ರಾಜ್ಯ ಮಟ್ಟದ ಟೂರ್ನಿಗೆ ಅವಕಾಶ ಕೊಟ್ಟಿರ್ತೀವಿ. ಈ ಟೂರ್ನಿ ವಿಲ್ಸನ್ ಪಾರ್ಕ್ನಲ್ಲಿ ನಡೆಯುತ್ತೆ. ವಿಲ್ಸನ್ ಪಾರ್ಕ್ನಲ್ಲಿ ನಡೀತಾ ಇರ್ತಕ್ಕಂಥ ಪ್ರಪ್ರಥಮವಾದಂತಹ ಕ್ರಿಕೆಟ್ ಪಂದ್ಯಾವಳಿ ಇದಾಗಿದೆ ಕೊರಟಗೆರೆಯಲ್ಲಿ. ಹಾಗೆ ಈ ಟೂರ್ನಿಯ ಪ್ರಮುಖ ಆಕರ್ಷಣೆ ಅಂತಂದ್ರೆ ಮ್ಯಾನ್ ಆಫ್ ದಿ ಸೀರೀಸ್ಗೆ ನಾವು ಟಿವಿಎಸ್ ಬೈಕ್ ಅನ್ನು ಇಟ್ಟಿದ್ದೇವೆ. ಹಾಗೂ ಪ್ರಥಮ ಬಹುಮಾನ 2,22,252 ರೂಪಾಯಿ ಇರುತ್ತೆ. ದ್ವಿತೀಯ ಬಹುಮಾನ 1,11,111 ರೂಪಾಯಿ ಇರುತ್ತೆ. ಹಾಗೂ ಪ್ರಥಮ ಮತ್ತು ದ್ವಿತೀಯ, ತೃತೀಯ ಮತ್ತು ಚತುರ್ಥ ಬಹುಮಾನಕ್ಕೆ ಮುಂದೆ ಇರ್ತಕ್ಕಂಥ ಟ್ರೋಫಿಗಳಿರುತ್ತೆ. ಹಾಗೆ ಬರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಹಾಗೂ ಕ್ರೀಡಾ ಪ್ರೋತ್ಸಾಹಕರಿಗೆ ಹಾಗೂ ಕ್ರೀಡಾಪಟುಗಳಿಗೆ 3 ದಿನ ಕೂಡ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಒಳ್ಳೆ ಊಟದ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಒಂದು ಸಪರೇಟ್ ಊಟದ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಮತ್ತೆ ಗ್ರೌಂಡ್ ನಲ್ಲಿ ಒಂದು ವಿಜೃಂಭಣೆಯಾದಂತಹ ಒಂದು ಡಿಜೆ ಸ್ಟೇಜ್ ಹಾಕಿರ್ತೀವಿ. ಹಾಗೂ ಡಗೌಟ್ಗಳು ಬರುತ್ತೆ. ಪ್ರಪ್ರಥಮ ಬಾರಿ ನಡೀತಕ್ಕಂಥ ಕೊರಟಗೆರೆಯಲ್ಲಿ ಇದನ್ನ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. 2 ಡಗೌಟ್ಗಳು ಬರುತ್ತೆ, 2 ದೊಡ್ಡ ದೊಡ್ಡ LED ಸ್ಕ್ರೀನ್ಗಳು ಬರುತ್ತೆ. ಮತ್ತೆ ವೈ ಸ್ಪೋರ್ಟ್ಸ್ ಅಂತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಲೈವ್ ಟೆಲಿಕಾಸ್ಟ್ ಆಗುತ್ತೆ. ಇದೇ ಮೊದಲಾಗಿ ಕೊರಟಗೆರೆಯಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಒಂದು ಸ್ಪೇಸ್ ನಾವು ಲಾಸ್ಟ್ ಟೈಮ್ ಎಲ್ಲ ಮಾಡಿದ್ವಿ. ಪರಮೇಶ್ವರ್ ಅದು ಕೂಡ ಮಾಡಿದ್ವಿ. ಆ ಟೂರ್ನಮೆಂಟ್ ಒಂದು ಭಾಗವಹಿಸಿದ್ದೆ. ಆಮೇಲೆ ಮುಂಬೈ ರಾಜ್ಯಾದ್ಯಂತ ವರ್ಷಗಳು ಹುಬ್ಬಳ್ಳಿ ಮತ್ತೆ ಶಿವಮೊಗ್ಗ, ಹಾಸನ ಎಲ್ಲ ಕಡೆ ಉತ್ತಮ ಆಟಗಾರರು ASP ಆಗಿರ್ಬೋದು, ISP ಆಗಿರ್ಬೋದು ಆ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿದ ನಮ್ಮ ರಾಜ್ಯದ ಪರಿಷತ್ ಆಗಿರ್ಬೋದು. ಆಮೇಲೆ ಸುಮಾರು ಜನ ರಾಜಕಾರಣ ISP ಸುಮಾರು ಬಹಳ ವಿಜೃಂಭಣೆಯಿಂದ ಬಹಳ ಉತ್ತಮ ಇನ್ನು ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಕ್ರಿಕೆಟ್ ಒಂದು ವಿಜೃಂಭಣೆ ಆಚರಿಸಬೇಕು ಬಹಳ ಪ್ರಯತ್ನ ಮಾಡಿ ನಮ್ಮ ಎಲ್ಲರೂ ಕೂಡ ನಮ್ಮ ದಯವಿಟ್ಟು ಸಹಕಾರ ಮಾಡಬೇಕು. ಶುಕ್ರವಾರ ಮಧ್ಯಾಹ್ನ ಬೆಳಗ್ಗೆ 9 ನಿಮಿಷ ಆಗುತ್ತೆ. ಮತ್ತೆ ಭಾನುವಾರ ಮಧ್ಯರಾತ್ರಿ ವಿಶ್ವ ಅಂಗನವಾಡಿ ನಡೆಸಿದೆ. 7 ದಿನಗಳ ಈ ರಾಜ್ಯದ ಜನಪ್ರಿಯ ದೀನದಲಿತ ಆಶಯಗಳನ್ನ ನಮ್ಮೆಲ್ಲರ ಮುಖ್ಯ ನಾಯಕರಾದ ಸರ್ವೇಶ್ವರ ಕೂಡ ದಯಮಾಡಿ ಎಲ್ಲರೂ ಕೂಡ ಅವರ ಕಾರ್ಯಕ್ರಮಕ್ಕೆ ಗಮನಿಸಬೇಕು. ಎಲ್ಲರೂ ಕೂಡ ಆತ್ಮವಿಶ್ವಾಸ ಆಟಗಾರರು ಕೊರಟಗೆರೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಕೊರಟಗೆರೆ ತಾಲೂಕು ಯೂತ್ ಕಾಂಗ್ರೆಸ್ ಹಾಗೂ ಪರವಟ್ಟಿಯಿಂದ ನೋಡಿದ್ದೀವಿ. ದಿನಾಂಕ 4ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಮ್ಮ SP ಸಾಹೇಬರು ಉದ್ಘಾಟನೆ ಮಾಡಿಕೊಡ್ತಾರೆ. ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರು ಸಹ ಮಾಡಿದ್ದಾರೆ. ಇದು ಒಂದು ಕ್ರಿಕೆಟ್ ಹಬ್ಬ ಅಂತ ಹೇಳ್ಬೋದು. ಏಕೆಂದರೆ 3 ದಿನಗಳ ಕಾಲ ಊಟ ಟೈಮು ಎಲ್ಲ ಕ್ರಿಕೆಟ್ ಪ್ಲೇಯರು ಊಟದ ವ್ಯವಸ್ಥೆ ಇರುತ್ತೆ. ಹಾಗೂ ಮೊದಲು ಪಂದ್ಯ ಇದಾಗುತ್ತೆ. ಮತ್ತು ಈ ಬರ್ತಕ್ಕಂಥ 24 ತಂಡಗಳಿಗೆ ಎಲ್ಲ ತಂಡಗಳಿಗೂ ನಮ್ಮ ಸಹಾಯಕದಿಂದಲೇ ಉಚಿತವಾಗಿ ಅಫಿಷಿಯಲ್ಸ್ ನಾವು ವಿತರಿಸಿರ್ತೀವಿ. ಹಾಗೂ ನಮ್ಮ
ಕಾರ್ಯಕ್ಷೇತ್ರಕ್ಕೂ ಸ್ವಲ್ಪ ಟಿ-ಶರ್ಟ್ಸ್ನ ವ್ಯವಸ್ಥೆ ಮಾಡಿಸಿರ್ತೀವಿ ಹಾಗೂ 3 ದಿನಗಳ ಕಾಲ ಎಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಬಂದು ಕ್ರಿಕೆಟ್ ಟೂರ್ನಮೆಂಟ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಮ್ಮನ್ನು ಕೇಳ್ತೇವೆ. ಅವರಿಗೆ ಮತ್ತೆ KCA ಕ್ವಾಲಿಫೈಡ್ ರೆಫರೀಸ್ ಬರ್ತಿದ್ದಾರೆ, ಅವರಿಗೆ ಎಲ್ಲ ಗೊತ್ತಿರೋದ್ರಿಂದ ನಾವು ಈ ಕಂಡೀಷನ್ ಮೊದಲೇ ರಾಜ್ಯ ಮಟ್ಟದ ತಂಡಗಳಿಗೆ ತಿಳಿಸಿ ಅವರು ತುಮಕೂರಿನಲ್ಲಿ ಅವ್ರ ವ್ಯವಸ್ಥೆ ಮಾಡಿಕೊಡುತ್ತೆ ನಾವು ಮೊದಲೇ ತಿಳಿಸ್ತೀವಿ. ಎಷ್ಟು ಓವರ್ಗಳ ಸೀಮಿತ ಹಂಗಾಗಿ ಸಮಯ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈಗ ಆರ್ಡರ್ ಮಾಡ್ತೀವಿ. ತದನಂತರ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಸರ್, ಮಾಡ್ತೀವಿ. ಏನು SSC ಸೇರಿದ್ರೆ ಎಲ್ಲರೂ ಸೇರುತ್ತೆ.